ಮೊನ್ನೆ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಜೊತೆಯಲ್ಲಿ ಸುರಪುರದ ಮಾಜಿ ಶಾಸಕ ರಾಜುಗೌಡ ಅವರು ಕೂಡ ಮಾತನಾಡಿದರು. ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ಕಿಚ್ಚ ಸುದೀಪ್ ಯುದ್ಧಕ್ಕೆ ಸಿದ್ಧ ಹೇಳಿಕೆ ವಿಚಾರ ಪಬ್ಲಿಕ್ ಟಿವಿಗೆ ಸುದೀಪ್ ಆಪ್ತ ರಾಜುಗೌಡ ಅವರ ಒಂದು ಹೇಳಿಕೆ. ಪೈರಸಿ ವಿಚಾರಕ್ಕೆ ಸುದೀಪ್ ಈ ರೀತಿ ಮಾತಾಡಿದರೆ ಇನ್ಯಾರನ್ನ ಉದ್ದೇಶಿಸಿಯೂ ಅಲ್ಲ. ಸುದೀಪ್ ಹೇಳಿದ ಯುದ್ಧ ಪೈರಸಿ ವಿರುದ್ಧ ಮಾತ್ರ. ಇನ್ನೊಬ್ಬರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸುದೀಪ್ ಹೇಳಿಲ್ಲ, ಯಾರ ಬಗ್ಗೆನೂ ಹೇಳಿಲ್ಲ. ಸುದೀಪ್ ಅವರ ಅಭಿಮಾನಿಗಳು ಕ್ಲಾಸ್ ಅಭಿಮಾನಿಗಳು. ಸೊ ಹಾಗಾಗಿ ಅವರು ಪೈರಸಿ ವಿರುದ್ಧ ಯುದ್ಧ ಅಂತ ಹೇಳಿದಾರಷ್ಟೇ ಅಂತ ರಾಜುಗೌಡರ ಹೇಳಿಕೆ. ಮಾಜಿ ಸಚಿವ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸುದೀಪ್ ಅವರ ಆಪ್ತರು ಕೂಡ ಹೌದು. ಇತ್ತೀಚೆಗೆ ಸುದೀಪ್ ಅವರ ಹೇಳಿಕೆ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಾಕಷ್ಟು ಸುತ್ತಮುತ್ತ ಜಟಾಪಟಿ ವಿಚಾರಗಳೇನೆಲ್ಲ ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕೂಡ ಸುದೀಪ್ ಅವರು ಮಾತನಾಡಿದ ದಿನ ಸಾಕ್ಷಿಯಾಗಿದ್ದಂಥವರು ರಾಜುಗೌಡ ಅವರು ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಮುಖ್ಯವಾಗಿ ಯಾಕೆ ಇದು ಸೃಷ್ಟಿಯಾಯಿತು? ಸುದೀಪ್ ಅವರು ಆ ಮಾತು ಅವತ್ತು ಯಾಕೆ ಹೇಳಿದ್ರು? ಏನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರು? ಯಾರಿಗೆ ಹೇಳಿದರು? ಸರ್, ಈಗ ನಾವು ಸುದೀಪ್ ಅಣ್ಣವರೆಲ್ಲ ಅವತ್ತು ಫ್ಲೈಟಲ್ಲಿ ಜೊತೆಗೆ ಹೋದ್ವಿ ಹುಬ್ಬಳ್ಳಿ ಫಂಕ್ಷನ್ಗೆ. ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಇಳಿದು ನಾವು ರೆಡಿಯಾಗಿ ವೆಹಿಕಲ್ ಕುಂತ ಸಂದರ್ಭದಲ್ಲಿ ಒಂದು ಫೋನ್ ಬರ್ತದೆ. ನಮ್ಮ ರಾಜಕೀಯಲ್ಲಿ ಹೇಳ್ತೀವಲ್ರಿ, ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ ಒಂದು ವರ್ಡ್ ಹಾಕ್ತೀವಿ. ಆ ಥರ ಒಂದು ಫೋನ್ ಬರ್ತದೆ. ನೀವು ಫಂಕ್ಷನಿಗೆ ಹೊರಟಿದ್ರಿ, ಪೈರಸಿ ಪೈಲ್ವಾನ್ಗಿಂತ ಈ ಸರಿ ಜೋರಾಗಿ ವಿರುದ್ಧ ನಡೆಯುವಂಥ ಒಂದು ಷಡ್ಯಂತ್ರ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಫ್ಯಾನ್ಸಿಗೆ ಅಲರ್ಟ್ ಮಾಡಿರಿ, ಸ್ವಲ್ಪ ಎಚ್ಚರ ಮಾಡಿರಿ ಅಂತ ಹೇಳಿದರು. ಹೇಳಿದ ತಕ್ಷಣ ನಾವು ವೆಹಿಕಲ್ನಲ್ಲೇ ಓಡೋವಂಥ ಸಂದರ್ಭದಲ್ಲಿ ಕೆಲವೊಂದು ನೋಡಿದ್ವಿ. ನಾವು ನೋಡಿದಾಗ ಕೆಲವೊಂದು ನಕಲಿ ಫ್ಯಾನ್ಸ್, ಅಂದರೆ ಸುದೀಪಣ್ಣನ ಅಭಿಮಾನಿಗಳಂತೆ ಒಂದು ಸುಮ್ಮನೆ ಡೂಪ್ಲಿಕೇಟು ತಮ್ಮ ಇದನ್ನೇ ಸೃಷ್ಟಿ ಮಾಡಿ ಒಂದಿನ ಹಿಂದಿನ ಫೋಟೋಗಳು ಅದ್ರಾಗ ಅಪ್ಲೋಡ್ ಮಾಡ್ತಿದ್ರು. ಅಂದರೆ ಸ್ಟೇಜ್ ಹೊಡೆಯೋದು ಅದೆಲ್ಲ ಒಂದಿನ ಹಿಂದಿನ ಫೋಟೋ ಅಪ್ಲೋಡ್ ಮಾಡಿ, ಸುದೀಪಣ್ಣ ನಿಮ್ಮ ಫಂಕ್ಷನ್ಸಿಗೆ ಇಲ್ಲಿ ಬಂದರೆ ಭಾಳ ಗದ್ದಲ ಆಗ್ತದೆ, ದಯವಿಟ್ಟು ಫಂಕ್ಷನ್ಸಿಗೆ ಬರೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಸುದೀಪ್ ಬಾಸು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಹಂಗ ಹಿಂಗ ಅಂಥೇಳಿ ಇಲ್ಲದ ಸಲ್ಲೋದ ಸುದ್ದಿ ಹಬ್ಸಿದ್ರು. ಆವಾಗ ನೋಡಿದಾಗ ನಾವು ನೋಡಿದ್ವಿ, ಅದೇ ಸುದೀಪಣ್ಣದು ಏನು ಸುದೀಪಣ್ಣ ಇವೆಲ್ಲ ಎಂಥ ಫ್ಯಾನ್ಸ್ ಅಂತ, ನಿನ್ನ ಫ್ಯಾನ್ಸ್ ಅಂತರೂ ಈ ಕಾಂಜಿ ಫಿಂಜಿ ನಿನ್ನ ಫ್ಯಾನ್ಸೇ ಇಲ್ಲ, ನಿನ್ನ ಫ್ಯಾನ್ಸ್ ಏನಿದ್ರು ಕ್ಲಾಸ್ ಫ್ಯಾನ್ಸ್ ಇದ್ದಾರೆ, ಅವ್ರು ನಿನ್ನ ಜೊತೆಗೆ ಮಾಸಾಗೆ ನಿಂತಿದ್ದಾರೆ ಅಂತೇಳಿ ಮಾತಾಡ್ಕೊಂತ ಹೋಗೋಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಈ ಪೈರಸಿದ ಒಂದು ವಿಷಯ ಬಂದಾಗ ಅಣ್ಣಗೆ ಹೇಳಿದ್ವಿ, ಅಣ್ಣ ಪೈಲ್ವಾನ್ದಲ್ಲಿ ನೀವು ಸೈಲೆಂಟ್ ಆಗಿರೋದೇ ನಮ್ಗೆ ಸಮಸ್ಯೆ ಆಯಿತು ಪೈರಸಿ. ಯಾಕಂದರೆ ಕೆಲವು ಪಾಪ ಪ್ರೊಡ್ಯೂಸರು ಕಣ್ಣೀರು ಹಾಕೋಂಥ ಪರಿಸ್ಥಿತಿ ಬಂತು. ಆದರೂ ನಿನ್ನ ಫ್ಯಾನ್ಸ್ ನಿನ್ನ ಜೊತೆಗೆ ನಿಂತು ಆ ಫಿಲಿಮ್ನ ಗೆಲ್ಲಿಸಿದ್ರು ಮತ್ತು ಕನ್ನಡ ಜನತೆ ಎಲ್ಲ ಆ ಪಿಕ್ಚರ್ನ ಒಂದು ಭಾಳ ದೊಡ್ಡ ಮಟ್ಟಿಗೆ ಗೆಲ್ಲಿಸಿದ್ರು. ಎಲ್ಲ ಸಂದರ್ಭದಲ್ಲಿ ಹಂಗೆ ಆಗಲ್ಲ. ಈ ಪೈರಸಿ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು. ಸ್ಟ್ರಾಂಗಾಗಿ ಒಂದು ಸ್ಟೆಪ್ ತೊಗೊಲಿಕ್ಕಂದ್ರೆ ಕಾನೂನಾತ್ಮಕ ಹೋರಾಟ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಅಂತಂತ ಅಣ್ಣಗೆ ಮಾತಾಡಿದ ಸಂದರ್ಭದಲ್ಲಿ ಆ ವಿಷಯನ ತಲೆಯಾಗಿಟ್ಕೊಂಡು ಅಣ್ಣ ಅಲ್ಲಿ ಮಾತಾಡಿದ ಹೊರತಾಗಿ ಯಾರೇ ಒಬ್ಬರ ಸ್ಟಾರ್ ನಟರ ವಿರುದ್ಧ ಎಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧ ಅಲ್ಲ. ಯಾಕಂದ್ರೆ ನಿನ್ನೆ ಬಂದ ಮೇಲೆ ನಾವು ಚಾನಲ್ ಹಚ್ಚಿದ ಮೇಲೆ ಕೆಲವೊಂದು ಜನ ಹೇಳ್ತಿದ್ರು, ಇಲ್ಲ ಆ ಫಿಲಿಮ್ ವಿರುದ್ಧ ಮಾತಾಡಿದರು, ಆ ಥರ ಯಾವುದೂ ಅಲ್ಲ. ಯಾವ ಸ್ಟಾರ್ ನಟರ ವಿರುದ್ಧನೂ ಮಾತಾಡಿಲ್ಲ ಮತ್ತು ಸ್ಪಷ್ಟವಾಗಿ ಯಾರ ವಿರುದ್ಧನೂ ಇದಿಲ್ಲ. ಇದು ಇರೋದು ಯುದ್ಧ ಸಾರಿಯೋದು ಪೈರಸಿ ವಿರುದ್ಧ. ಮತ್ತು ಪಿಕ್ಚರ್ ರಿಲೀಜೇ ಆಗ್ಲಿಕ್ಕಿಂತ ಮುಂಚೆನೇ ಕೆಲವು ಜನ ಬಂದು ಹೇಳಿಕೆ ಕೊಡೋದು, ಫಿಲಿಮ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ, ಇವೆಲ್ಲ ಅವ್ರು ಯಾರು ಫ್ಯಾನ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಬಂದು ಇಬ್ಬರ ಮಧ್ಯೆ ಮಜಾ ತೊಗೋಬೇಕಂತ ಅತ್ತಿಕ್ಕಿ ಮಜಾ ತೊಗೊಳಂಥವ್ರು ಇರ್ತಾರೆ. ಅಂಥವ್ರು ಇದ್ದಂಥ ಸಂದರ್ಭದಲ್ಲಿ ನೀವು ಫ್ಯಾನ್ಸ್ಗಳು ಅವ್ರಿಗೆ ಸರಿಯಾದಂಥ ಉತ್ತರ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಣ್ಣ ಹೇಳಿದನ ಹೊರತಾಗಿ ಬೇರೆ ಯಾವುದೇ ರೀತಿ ಇಲ್ಲ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ. ಇದೇ ಮಾತನ್ನೇ, ಈಗ ರಾಜುಗೌಡರು ಆಡಿದ ಮಾತನ್ನೇ ಅವತ್ತು ವೇದಿಕೆ ಮೇಲೆ ಸುದೀಪ್ ಹೇಳ್ಬಿಟ್ಟಿದ್ದರೆ ಇಷ್ಟು ಚರ್ಚೆಗೆ ಒಳಪಡ್ತಾ ಇರಲಿಲ್ಲ ಈ ವಿಚಾರ. ಪೈರಸಿ ವಿರುದ್ಧ ಯುದ್ಧಕ್ಕೆ ಸಿದ್ಧ ಒಂದು ಲೈನ್ ಹೇಳ್ಬಿಟ್ಟಿದ್ದರೆ ಇಷ್ಟು ಚರ್ಚೆಗೆ ಒಳಪಡ್ತಾನೆ ಇರಲಿಲ್ಲ. ಬಟ್ ಆ ಪೈರಸಿ ಅನ್ನೋ ಪದ ಬಳಕೆನೇ ಮಾಡಲಿಲ್ಲ ಸುದೀಪ್. ಹಾಗಾಗಿ ಏನು ಅನ್ಕೋಬೇಕು ಜನ, ಇವು ಯಾರಿಗಪ್ಪ ಹೇಳಿದ್ದೀವರು ಅಂತ ಅಂದ್ಕೊಳ್ಳಲ್ವಾ? ಹಾಗಾಗಿ ಇಷ್ಟೆಲ್ಲ ಗೊಂದಲ. ಪೈರಸಿ ವಿರುದ್ಧ ಅಂತ ಹೇಳಿದರೆ ತಪ್ಪೇನಾಗ್ತಾ ಇತ್ತು? ಕಾನೂನು ಬಾಹಿರ ತಾನೇ ಪೈರಸಿ, ಮಾತಾಡ್ಬೋದು ಪಬ್ಲಿಕ್ ಆಗಿ ವೇದಿಕೆಯಲ್ಲಿ. ಅದಾಗದೇ ಇರೋದಕ್ಕೇ ಇಷ್ಟು ಗೊಂದಲ ಹುಟ್ಟಾಕೊಂಡಿರೋದು.